ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇವರ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ಏನಕ್ಕೆ ಇವರು ಹುಚ್ಚುಚ್ಚಂಗಾಡೋದು ಅನ್ನೋದು ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ಇವರ ಕೆಲವೊಂದು ನಿರ್ಧಾರಗಳಿಂದ ಇಡೀ ದೇಶನೇ ಕೆಲವೊಂದ್ಸಲ ಸಂಕಷ್ಟಕ್ಕೆ ಎದುರಿಸಬೇಕಾಗಿರುವಂತ ಪರಿಸ್ಥಿತಿ ಇಡೀ ದೇಶಕ್ಕೆ ಕಾಣ್ತಾ ಇದೆ. ಮತ್ತೆ ಎಲ್ಲಾ ರಾಷ್ಟ್ರಗಳಿಗೂ ಅವ್ರವ್ರದೇ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇವರ ಕೆಲವೊಂದು ನಿರ್ಧಾರಗಳಿಂದ ಇವರ ಆರೋಸ್ಕೋಪ್ ವಿಶ್ಲೇಷಣೆ, ಜಾತಕ ವಿಶ್ಲೇಷಣೆಯಲ್ಲಿ ತಿಳ್ಕೊಳ್ಳೋಣ ಏನಕ್ಕೆ ಇವರ ಸ್ಥಿತಿ ಹಿಂಗಿದೆ. ಮತ್ತೆ ಇದಕ್ಕಿನ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಈ ನಮ್ಮ ಜ್ಯೋತಿಷ ಶಾಸ್ತ್ರ ಎಲ್ಲಾ ಧರ್ಮದವ್ರಿಗೂ ಇದು ಅಪ್ಲೈ ಆಗುತ್ತೆ. ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ನಮ್ಮ ಹಿಂದೂ ಶಾಸ್ತ್ರದವ್ರು ಮಾತ್ರ ಡೇ ಟು ಟೈಮಿಂಗ್ ಸ್ಪೇಸ್ ಕೊಟ್ಟ ನೋಡ್ತಾರೆ, ಇನ್ಯಾವುದೇ ಧರ್ಮದವರಿಗೆ ಇದು ಅಪ್ಲೈ ಆಗಲ್ಲ ಅಂತ ಅನ್ಕೊಂಡಿದ್ದಾರೆ. ಖಂಡಿತ ನಮ್ಮ ಶಾಸ್ತ್ರ ಅಷ್ಟು ಬಲಿಷ್ಠವಾಗಿದೆ. ಅವನ್ ಯಾವುದೇ ಒಂದು ಜಾತಿಯಲ್ಲಿ ಹುಟ್ಟಿರ್ಲಿ, ಯಾವುದೇ ಒಂದು ಪಂಗಡದಲ್ಲಿ ಹುಟ್ಟಿರ್ಲಿ, ಅವನ ಡೇ ಟು ಟೈಮಿಂಗ್ಸ್ ಪ್ಲೇಸು ಅಥವಾ ಅದಿಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರದ ಮೂಲಕ ನಿರ್ದಿಷ್ಟವಾದಂತ ಒಂದು ಪ್ರಶ್ನೆಗೆ ಏನು ಅದಕ್ಕೆ ಸಮಸ್ಯೆದಲ್ಲಿ ಅವರು ಸಿಗಾಕೊಂಡಿದ್ದಾರೆ ಮತ್ತೆ ಏನು ಪರಿಹಾರ ಕೊಡ್ಬೇಕು ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ತಿಳ್ಕೊಳ್ಬಹುದು. ಇಂಥ ಧರ್ಮದವ್ರಿಗೆ ಜ್ಯೋತಿಷ ಶಾಸ್ತ್ರ, ಇನ್ಯಾವುದೇ ಧರ್ಮದವ್ರಿಗೂ ಜ್ಯೋತಿಷ ಶಾಸ್ತ್ರ ಇಲ್ಲ ಅಂತ ಇಲ್ಲ. ಎಲ್ಲಾ ಧರ್ಮದವರು ಜ್ಯೋತಿಷ ಶಾಸ್ತ್ರ ನಂಬೋದು. ಇವ್ರು ಆ ಜಾತಿ ಏನಕ್ಕೆ ನೋಡ್ತೀರಾ, ಇವರು ಇಂಥ ಜಾತಿ ಇವ್ರು ಏನಕ್ಕೆ ನೀವು ಜಾತಕ ವಿಶ್ಲೇಷಣೆ ಮಾಡ್ತೀರಾ ಅಂತಲ್ಲ. ಈ ತರ ಜಾತಿಗಳು ನಮ್ಮ ಆರೋಸ್ಕೋಪ್ ಗ್ರಹಗಳು ಇದ್ದಾಗ ಏನ್ ಸಮಸ್ಯೆ ನಾವು ಅನುಭವಿಸ್ತಾ ಇದೀವಿ ಅನ್ನೋದು ನಾವು ನೋಡ್ಕೊಳ್ಬೇಕಾಗುತ್ತೆ. ಏನಕ್ಕೆ ನೇಮ್ ಅಂಡ್ ಫೇಮ್ ಇರುವಂತ ಹಾರೋಸ್ಕೋಪ್ ಹಾಕೊಳ್ತೀನಿ ಅಂದ್ರೆ, ಕೆಲವೊಂದ್ಸಲ ಇದೇ ಸಮಸ್ಯೆ ನಾವು ಫೇಸ್ ಮಾಡ್ತಾ ಇರ್ತೀವಿ. ನಾವೇನ್ ಅನ್ಕೊಂಡಿರ್ತೀವಿ, ಈ ಸಮಸ್ಯೆ ನಮ್ಗೆನಾ ಬೇರೆಯವ್ರಿಗಿಲ್ಲ ಅಂತ ಅನ್ಕೊಂಡಿರ್ತೀವಿ. ಆ ರೀತಿ ಇಲ್ಲ. ಪ್ರತಿಯೊಬ್ಬರಿಗೂ ಅವರವ್ರದೇ ಸಮಸ್ಯೆ ಇರುವಂತದ್ದು. ಗ್ರಹಗಳು ಎಲ್ರಿಗೂ ಪಾಸಿಟಿವ್ ಆಗಿರಲ್ಲ. ಅವರ ದಶಾಭುಕ್ತಿಗಳು ಬಂದಾಗ ಅದು ನಾವು ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ. ಪಾಸಿಟಿವ್ ಗ್ರಹಗಳು ಬಂದಾಗ ಅಂದ್ರೆ ಲಗ್ನದಿಂದ 2ನೇ ಮನೆ 7 11 ಅಂತೆಲ್ಲ ಬಂದಾಗ ನಮ್ಗೆ ಚೆನ್ನಾಗಿರುತ್ತೆ. ಅದೇ 8ನೇ ಮನೆ 12ನೇ ಮನೆ ಎಲ್ಲ ಬಂದಾಗ ನಾವು ಸಮಸ್ಯೆ ಅನುಭವಿಸ್ಲೇಬೇಕಾಗುತ್ತೆ. ಇವತ್ತು ಇವರ ಜಾತಕ ವಿಶ್ಲೇಷಣೆಯಲ್ಲಿ ಮೊದಲಿಂದಾಗಿ ಇವರು ಹುಟ್ಟಿರುವಂತದ್ದು 14/6/1946 10:54 AM ನ್ಯೂಯಾರ್ಕ್ US. ಇವರ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಲ್ಲಿ ಇರುವಂತದ್ದು ಹಾಕೋಬೇಕು, ಆಗ ನಮಗೆ ಕರೆಕ್ಟ್ ಲಗ್ನ ಸಿಗುವಂತದ್ದು. ಇಲ್ಲಿ ನಮ್ಮ ದೇಶದಲ್ಲಿ ಕುತ್ಕೊಂಡು ಇವರ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಹಾಕೊಳ್ಳಂಗಿಲ್ಲ. ಅವರ ದೇಶದಲ್ಲಿ ಅವ್ರು ಹುಟ್ಟಿರುವಂತ ಸಮಯದಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ತಗೊಂಡಾಗ ಈ ಲಗ್ನ ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಾರೆ. ನಾನು ಹೇಳಿರ್ತೀನಿ, ಕರ್ಕಾಟಕ ಲಗ್ನ ಮತ್ತೆ ಸಿಂಹ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೆ ಅವರು ತುಂಬಾ ಪವರ್ಫುಲ್ ಆಗಿ ಇರ್ತಾರೆ ಮತ್ತೆ ತುಂಬಾ ಅದೃಷ್ಟವಂತರು ಅಂತ ಹೇಳ್ತಿರ್ತೀನಿ. ನೋಡಿ, ಇವರು ಲಗ್ನ, ಇವರ ಅಧಿಪತಿ ಸೂರ್ಯ 10ನೇ ಮನೆ ಕೂತಿರುವಂತದ್ದು. ಇವ್ರು ಹುಟ್ಟಿರೋದು ಫೇಮಸ್ ಆಗಿ ಇರ್ತಾರೆ. ಯಾವಾಗ್ಲೂ ಎಲ್ರ ಬಾಯಲ್ಲೂ ಇವ್ರ ಹೆಸರು ಇರುತ್ತೆ. ಆ ರೀತಿ ಇರ್ತಾರೆ. ನಾನು ಈ ಸುಮಾರು ಆರೋಸ್ಕೋಪ್ ಎಕ್ಸ್ಪ್ಲನೇಷನ್ಸ್ ಕೊಟ್ಬೇಕಾದ್ರೆ ಹೇಳ್ತಿರ್ತೀನಿ, ಜಾತಕದಲ್ಲಿ 4 and 10 ಕಾಂಬಿನೇಷನ್ಸ್ ಯಾರ ಜಾತಕದಲ್ಲಿ ಜಾಸ್ತಿ ಇರುತ್ತೆ ಅವ್ರು ಯಾವಾಗ್ಲೂ ನೇಮ್ ಅಂಡ್ ಫೇಮ್ ಇರ್ತಾರೆ ಅಂತ. ಮೊದಲನೇದಾಗಿ ಇವರ ಗ್ರಹಗಳು ಎಲ್ಲೆಲ್ಲಿದೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಲಗ್ನದಲ್ಲೇ ಕುಜ ಇರುವಂತದ್ದು. ಲಗ್ನದಲ್ಲಿ ಕುಜ, 2ನೇ ಮನೆಯಲ್ಲಿ ಗುರು, 4ನೇ ಮನೆಯಲ್ಲಿ ಚಂದ್ರ ಕೇತು, 10ನೇ ಮನೆಯಲ್ಲಿ ಸೂರ್ಯ ರಾಹು, 11ನೇ ಮನೆಯಲ್ಲಿ ಬುಧ, 12ನೇ ಮನೆಯಲ್ಲಿ ಶುಕ್ರ ಮತ್ತೆ ಶನಿ ಇರುವಂತದ್ದು. ಇದು ನಮ್ಮ ಹಾರೋಸ್ಕೋಪ್ ಮೇನ್ ಚಾರ್ಟ್. ಇವರ ಪರ್ಸನಲ್ ಹಾರೋಸ್ಕೋಪ್ ಮತ್ತೆ ಡೆಪ್ತ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಾದ್ರೆ ಡಿಗ್ರಿ ವೈಸ್ ಅಲ್ಲಿ ಕೇತು 4ನೇ ಮನೆಯಲ್ಲಿ ಇರುವಂತದ್ದು. ಇಲ್ಲೂ ಕೂಡ 4ನೇ ಮನೆಯಲ್ಲೇ ಕೇತು ಇರುವಂತದ್ದು. ಶುಕ್ರ ಇಲ್ಲಿ 12ನೇ ಮನೆ ಅಂತಿದೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ನಾವು ಏನಕ್ಕೆ ಹಾರೋಸ್ಕೋಪ್ ಎಕ್ಸ್ಪ್ಲನೇಷನ್ಸ್ ಮಾಡ್ತೀನಿ ಅಂದ್ರೆ, ಇಲ್ಲಿ 12ನೇ ಮನೆಯಲ್ಲಿ ಮೇನ್ ಚಾರ್ಟ್ ಅಲ್ಲಿ ಇರುವಂತದ್ದು. ಬಟ್ ಅವ್ರಿಗೆ ಫಲ ಎಲ್ಲ ಕೊಡುವಂತದ್ದು 11ನೇ ಮನೆ, ಎಲ್ಲ ಲಾಭ ಸ್ಥಾನದಲ್ಲಿ ಕೊಡ್ತಾ ಇರುತ್ತೆ. ಸೂರ್ಯ ಮೇನ್ ಚಾರ್ಟ್ ಅಲ್ಲೂ ಕೂಡ ಅವ್ರಿಗೆ 10ನೇ ಮನೆಯಲ್ಲಿ ಇರುವಂತದ್ದು. ಡಿಗ್ರಿ ವೈಸ್ ಅಲ್ಲೂ 10ನೇ ಮನೆ. ಚಂದ್ರ ಕೂಡ ಕರೆಕ್ಟ್ ಆಗಿ 4ನೇ ಮನೆಯಲ್ಲೇ ಇದೆ. ಕುಜ ಲಗ್ನದಲ್ಲೇ ಇದೆ ಅಂತ ಹೇಳಿದೆ. ಡಿಗ್ರಿ ವೈಸ್ ಅಲ್ಲಿ 12ನೇ ಮನೆ ಹೋಗಿರುತ್ತೆ. ಕುಜ ದೋಷ ಅಂತ ಹೇಳ್ತೀವಿ. ಲಗ್ನದಲ್ಲಿದ್ರು ಕುಜ ದೋಷ, 12ನೇ ಮನೆಯಲ್ಲಿದ್ರು ಕುಜ ದೋಷ. ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ. ರಾಹು 10ನೇ ಮನೆ, ರಾಹು ಕೂಡ 10ನೇ ಮನೆಯಲ್ಲಿ ಇರುವಂತದ್ದು. ಗುರು 2ನೇ ಮನೆಯಲ್ಲಿ ಡಿಗ್ರಿ ವೈಸ್ ಅಲ್ಲೂ ಇದೆ, ಮೇನ್ ಚಾರ್ಟ್ ಅಲ್ಲೂ ಇದೆ. ಶನಿ ಗ್ರಹ
ಹನ್ನೊಂದನೇ ಮನೆ, ಇಲ್ಲ 12 ಅಂತ ಬರ್ದಿದ್ದೀನಿ. ಅಗೇನ್ ಶನಿ ಕೂಡ 11ನೇ ಮನೆಗೆ ಹೋಗುತ್ತೆ. ಬುಧ 11ನೇ ಮನೆ, ಮೇನ್ ಚಾರ್ಟಲ್ಲಿ 11ನೇ ಮನೆ, ಡಿಗ್ರಿ ವೈಸ್ ಅಲ್ಲೂ ಕೂಡ 11ನೇ ಮನೆಯಲ್ಲಿ ಇರುವಂತದ್ದು. ಇಲ್ಲಿ ಎಲ್ಲಾ ಗ್ರಹಗಳು 4-10 ಎರಡು ಗ್ರಹ 2 ಗ್ರಹ 10 ಅಂದ್ರೆ 4-10 ಕಾಂಬಿನೇಷನ್ಸ್ ಅಲ್ಲಿ ಲಗ್ನದಿಂದ 4ನೇ ಮನೆ ಮತ್ತು 10ನೇ ಮನೆ ಯಾರಿಗೆ ಜಾಸ್ತಿ ಇರುತ್ತೆ ಗ್ರಹಗಳು, ಅವ್ರು ಯಾವಾಗ್ಲೂ ನೇಮ್ ಫೇಮ್ ಇರುತ್ತೆ. ಇದ್ರ ಜೊತೆ 11 ಇದ್ರು ಇನ್ನ ಒಳ್ಳೇದೆ. 4-10 ಕಾಂಬಿನೇಷನ್ಸ್ ಯಾರು ಜಾಸ್ತಿ ಇರುತ್ತೆ ಇವ್ರು ಯಾವಾಗ್ಲೂ ನೇಮ್ ಅಂಡ್ ಫೇಮ್ ಇರ್ತಾರೆ. ಮತ್ತೆ ಸಮಸ್ಯೆ ಇರುವಂತ ಗ್ರಹಗಳು ಒಂದು ಕುಜ ಮತ್ತೆ ಒಂದು ಸಮಸ್ಯೆ ಇರುವಂತ ಗ್ರಹ ಅಷ್ಟೇ. 12ನೇ ಮನೆಯಲ್ಲಿ ಕುಜ ದೋಷ ಅಂತ ಹೇಳ್ತೀವಿ, ಅದು ಕೂಡ ನಾನು ತಿಳಿಸ್ಕೊಡ್ತೀನಿ. ಯಾರ ಜಾತಕದಲ್ಲಿ ಕುಜ ದೋಷ ಇರುತ್ತೆ ಅವರು ಫೇಮಸ್ ಆಗಿರ್ತಾರೆ. ಅದು ಲಗ್ನದಲ್ಲಿ ಇರ್ಬೋದು, 4ನೇ ಮನೆಯಲ್ಲಿ ಇರ್ಬೋದು, 7ರಲ್ಲಿ ಇರ್ಬೋದು, 8ರಲ್ಲಿ ಇರ್ಬೋದು, ಮತ್ತೆ 12ರಲ್ಲಿ ಇರ್ಬೋದು, 2ನೇ ಮನೆಯಲ್ಲಿ ಇರ್ಬೋದು. ಯಾರ ಜಾತಕದಲ್ಲಿ ಇಷ್ಟು ಮನೆಗಳಲ್ಲಿ ನಾನು ಇರ್ತಿರುತ್ತೋ ಅವ್ರಿಗೆ ಕುಜ ದೋಷ, ಅವರು ಫೇಮಸ್ ಆಗಿರ್ತಾರೆ. ಯಾವುದೇ ಜೀವನಗಳಲ್ಲಿ ಅವರು ಪ್ರಾಬ್ಲಮ್ಸ್ ಬಂದ್ರು ಫೇಸ್ ಮಾಡ್ತಾ ಹೋಗ್ತಾರೆ. ಬಟ್ ಏನಪ್ಪಾ ಅಂದ್ರೆ ಇವ್ರಿಗೆ ಡೈರೆಕ್ಟ್ ಆಗಿ ನೀವು ಏನು ಪಡ್ಕೊಳಕ್ ಆಗಲ್ಲ. ಇವ್ರನ್ನ ಎದುರಿಸಿ ಬೆದರಿಸಿ ಇವ್ರನ್ನ ಫ್ರೆಂಡ್ಲಿ ಆಗೇ ತಗೊಂಡೋಗ್ಬೇಕು. ನಿಮ್ ಮನೇಲಿ ಮಕ್ಳು ಇರ್ಬೋದು, ನಿಮ್ ಮನೆಯಲ್ಲಿ ಯಾರೋ ಪೇರೆಂಟ್ಸ್ ಇರ್ಬೋದು, ಮತ್ತೆ ನಿಮ್ ರಿಲೇಟಿವ್ಸ್ ಇರ್ಬೋದು, ಯಾರು ಇರ್ತ್ರು ಜಾತಕದಲ್ಲಿ ಅವ್ರಿಗೆ ಕುಜ ದೋಷ ಇದೆ ಅಂತ ಕನ್ಫರ್ಮ್ ಆದ್ರೆ ಅವ್ರನ್ನ ನಾವು ಫ್ರೆಂಡ್ಲಿ ಆಗೇ ಮಾತಾಡಿಸ್ಬೇಕು. ನಾವ್ ಏನ್ ಪಡ್ಕೋಬೇಕು ಅನ್ಕೊಂಡಿರ್ತೀವೋ ಅವನು ಫ್ರೆಂಡ್ಲಿ ಆಗೇ ನಾವು ಟ್ರೀಟ್ ಮಾಡ್ಬೇಕು ಹೊರತು ನೀವೇನೋ ರೂಡ್ ಆಗಿ ಬಿಹೇವ್ ಮಾಡಿದ್ರೆ ಅವರು ರೂಡ್ ಆಗಿ ಬಿಹೇವ್ ಮಾಡ್ತಾರೆ. ಇವರ ಜಾತಕದಲ್ಲೂ ಕೂಡ ಅದೇ ರೀತಿ 12ನೇ ಮನೆಯಲ್ಲಿ ಅದು ಎಕ್ಸ್ಟ್ರೀಮ್ ಕೋಪ ಇರುವಂತದ್ದು. ನೋಡಕ್ಕೆ ತುಂಬಾ ಸಾಫ್ಟ್ ಆಗಿರ್ತಾರೆ ಹೊರತು ಅವರ ಮನಸ್ಸಲ್ಲಿ ಕಠೋರವಾದ ನಿರ್ಧಾರ, ಆ ನಿರ್ಧಾರಗಳಿಂದ ಎಷ್ಟೊಂದ್ಸಲ ನಾಶನೂ ಆಗ್ಬೋದು, ಅದು ಒಳ್ಳೆ ತರನು ಯೂಸ್ ಆಗುವಂಥದ್ದು. ಈ ಬೆನಿಫಿಟ್ ಅವ್ರಿಗೆ ಬಿಟ್ಟಿರುವಂಥದ್ದು, ಅವ್ರು ಯಾವ ರೀತಿ ಅವ್ರು ವರ್ಕ್ ಮಾಡ್ತಾರೆ ಅಂತ. ಕುಜ ದೋಷ ಇರುವಂಥವ್ರು ಈ ಪೊಲೀಸ್ ಕೆಲ್ಸಕ್ಕೆ, ಮಿಲಿಟರಿ ಕೆಲ್ಸಕ್ಕೆ ತುಂಬಾ ಸ್ಟ್ರಾಂಗ್ನೆಸ್ ಬೇಕಾಗುತ್ತೆ. ಇಂಥವ್ರು ಇದ್ರೆ IAS, IPS ಒಳ್ಳೊಳ್ಳೆ ಪೋಸ್ಟ್ಗಳಿಗೆ ಕುಜ ದೋಷ ಇರೋರು ನೀಟಾಗಿ ಅದನ್ನ ಫೇಸ್ ಮಾಡ್ತಾರೆ. ಏನೇ ಪ್ರಾಬ್ಲಮ್ ಇದ್ರು ಅದರಿಂದ ಹೊರಗೆ ತರ್ತಾರೆ, ಏನ್ ಪ್ರಾಬ್ಲಮ್ಸ್ ಇದ್ರು ನೋಡಿ. ಮೇನ್ ಆಗಿ ಇವತ್ತು ಏನಕ್ಕೆ ಟ್ರಂಪ್ ಹುಚ್ಚುಚ್ಚಂಗ್ ಆಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಕೇಳಿದ್ರೆ ಮಧ್ಯಾಹ್ನ ಒಂದು ಸ್ಟೇಟ್ಮೆಂಟ್, ರಾತ್ರಿಗೆ ಒಂದು ಸ್ಟೇಟ್ಮೆಂಟ್, ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಎಷ್ಟೊಂದು ದೇಶಗಳು ಸಮಸ್ಯೆಗೆ ಸಿಗಾಕೊಂಡಿದೆ. ಇವತ್ತು ಇಡೀ ಪ್ರಪಂಚದಂತ ಏನಾದ್ರೂ ಒಂದು ಸಮಸ್ಯೆಗೆ ಸಿಗಾಕೊಂಡಿರುವಂತದ್ದು ಡೊನಾಲ್ಡ್ ಟ್ರಂಪ್ ಇಂದ. ಇವರ ಒಂದು ಪರ್ಸನಲ್ ಹಾರೋಸ್ಕೋಪ್ ನೋಡ್ಬೇಕಾದ್ರೆ ಮೇನು ನಾನು ಹೇಳ್ತಿರ್ತೀನಿ, ಜಾತಕದಲ್ಲಿ ನಿಮ್ ಜಾತಕದಲ್ಲಿ ಶನಿ ಕೆಡ್ಲಿ, ಗುರು ಕೆಡ್ಲಿ, ಶುಕ್ರ ಕೆಡ್ಲಿ, ಏನೇ ಯಾವ ಗ್ರಹ ಕೆಟ್ರು, 9 ಗ್ರಹಗಳಲ್ಲಿ 8 ಗ್ರಹ ಕೆಟ್ರು ಚಂದ್ರ ಮಾತ್ರ ಕೆಡಬಾರ್ದು ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದ್ರೆ ಚಂದ್ರ ಅಷ್ಟು ಮೋಸ್ಟ್ ಡೇಂಜರು ಇನ್ನೊಂದು ಗ್ರಹ ಇಲ್ಲ. ನಿಮ್ಗೆ ಶನಿ ಗ್ರಹ ಅಷ್ಟು ಡೇಂಜರ್ ಕೊಡಲ್ಲ, ನಿಮ್ಗೆ ಸಮಸ್ಯೆ ಕೊಡುತ್ತೆ. ಬಟ್ ಚಂದ್ರ ಗ್ರಹ ನಿಮ್ಮ ಲೈಫ್ನೇ ಸ್ಪಾಯ್ಲ್ ಮಾಡುವಂಥದ್ದು. ನೋಡಿ, ಇವ್ರಿಗೆ ಲಗ್ನದಿಂದ 4ನೇ ಮನೆಯಲ್ಲಿ ಚಂದ್ರ ಇದೆ. ಚಂದ್ರ ನೀಚ, 4ನೇ ಮನೆ ಅಂದ್ರೆ ಕೇಂದ್ರ ಬರುತ್ತೆ. ನೀಚ ಭಂಗ ರಾಜಯೋಗ ಕೊಟ್ಟಿದ್ರು ಕೂಡ ಕೆಲವೊಂದು ಸಲ ಅವರ ಮನಸ್ಸು ತುಂಬಾ ಚಂಚಲವಾಗಿರುವಂತದ್ದು. ಏನಕ್ಕೆ ಅಂದ್ರೆ ಜೊತೆಲಿರುವಂತ ಕೇತುವಿಂದ. ಕೇತುಗೆ ತಲೆ ಇಲ್ಲ. ಇವ್ರು ತಗೊಳ್ಳುವಂತ ಡಿಸಿಷನ್ ಅದು ನಾವು ಹೇಳ್ತೀವಿ ಇವನಿಗೆ ತಲೆ ಇದೆಯೋ ಅಂತ ನಾವು ಕೇಳ್ತಿರ್ತೀವಿ. ನೀನು ಯಾವ್ದಾದ್ರು ಒಂದು ಡಿಸಿಷನ್ ಯಾರು ತಗೊಂಡಾಗ ತಲೆ ಇದ್ದು ತಗೊಂಡಿದ್ಯೋ, ತಲೆ ಇಲ್ಲೇ ತಗೊಂಡಿದ್ಯೋ ಅಂತ ನಾವು ಕೇಳ್ತೀವಲ್ಲ, ಸೇಮ್ ಆಸ್ ಇಟ್ ಇಸ್ ಇವ್ರು ತಗೊಳ್ಳುವಂತ ಡಿಸಿಷನ್ ಈ ರೀತಿ ಇರುವಂತದ್ದು. ಏನು ಈ ಡಿಸಿಷನ್ ತಗೊಂಡೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಒಟ್ನಲ್ಲಿ ತಗೊಂಡಿರ್ತಾರೆ. ಇವರ ಒಂದು ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಇವರ ಒಂದು ಎಜುಕೇಶನ್ ಮಾಸ್ಟರ್ಸ್ ಎಲ್ಲ ಮಾಡಿರ್ತಾರೆ. ಇವರ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಫೈನಾನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇವ್ರು ತಗೊಳ್ಳುವಂತ ಡಿಸಿಷನ್ ಇವತ್ತು ಎಷ್ಟೊಂದು ಜನಕ್ಕೆ ಅದು ಮಾರಕವಾಗಿ ಆಗಿರುವಂತದ್ದು ಪ್ರಪಂಚದಂತ. ಯಾಕಂದ್ರೆ ಚಂದ್ರನ ಜೊತೆ ಇರುವಂತದ್ದು ಕೇತು ಇರೋದ್ರಿಂದ. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ ಈ ಡಿಸಿಷನ್, ಇವ್ರು ಏನೇ ಡಿಸಿಷನ್ ತಗೊಂಡ್ರು ಅದಕ್ಕೆ ಒಂದು ತಲೆ ಇರಲ್ಲ, ಬುಡ ಇರಲ್ಲ. ಈ ರೀತಿ ಸಮಸ್ಯೆ ಇವ್ರಿಗಿರೋದ್ರಿಂದ ಇವ್ರು ತಗೊಳ್ಳುವಂತ ಡಿಸಿಷನ್ ಕೂಡ ಇದೇ ರೀತಿ ಇರುವಂತದ್ದು. ನಾನು ಆಗ್ಲೇ ಹೇಳ್ದೆ, ಕುಜ ಬಂದು 12ನೇ ಮನೆಯಲ್ಲಿದೆ, ಅದು ಕುಜ ದೋಷಕ್ಕೆ ಸಂಬಂಧಪಟ್ಟಿರುವಂತದ್ದು. ಇವ್ರು ತಗೊಳ್ಳುವಂತ ಡಿಸಿಷನ್ ಎಲ್ಲ ಸ್ವಲ್ಪ ರಫ್ ಅಂಡ್ ಟಫ್ ಇರುವಂತದ್ದು. ಇವ್ರು ನಡೀತಿರುವಂತದ್ದು ಈಗ ಶನಿ ಗುರು ದಶ ನಡೀತಾ ಇದೆ ಈಗ ಪ್ರೆಸೆಂಟ್ ಇವ್ರಿಗೆ. ಈ ಗುರು ದಶದಲ್ಲಿ ನಕ್ಷತ್ರದಲ್ಲಿ ಕುಜ ಬಂದಿರೋದ್ರಿಂದ, ನಕ್ಷತ್ರದಲ್ಲಿ ಮಂಗಳ ಬಂದಿರೋದ್ರಿಂದ, ಮತ್ತೆ ಉಪನಕ್ಷತ್ರದಲ್ಲಿ ಸಬ್ಲಾರ್ಡ್ ಅಂತ ನಾವು ಕರಿತೀವಿ 10,
ಇವ್ರು ತಗೊಳ್ಳುವಂತ ಇವ್ರಿಗೆ ಏನಂದ್ರೆ ಯಾವಾಗ್ಲೂ ವರ್ಲ್ಡ್ ಫೇಮಸ್ ಆಗಿರ್ಬೇಕು ಅಷ್ಟೇ ಇವ್ರಿಗೆ ಬೇಕಾಗಿರುವಂತದ್ದು. ನೇಮ್ ಅಲ್ಲಿ ಇರ್ಬೇಕು. 10ನೇ ಮನೆ ಯಾವಾಗ್ಲೂ ಇವ್ರಿಗೆ ನೇಮ್ ತಂದ್ಕೊಡ್ಬೇಕು. ಇವ್ರ ತಲೆ ತುಂಬಾ ಅದೇ ತುಂಬಿರುವಂತದ್ದು. ಜೊತೆಗೆ 12ನೇ ಮನೆ ನಕ್ಷತ್ರದಲ್ಲಿರೋದ್ರಿಂದ ಇವ್ರು ಯಾರ ಮಾತು ಕೇಳಲ್ಲ. ಇವ್ರು ಏನಾದ್ರೂ ಫ್ರೆಂಡ್ಶಿಪ್ ಮಾಡ್ಕೋತಾ ಅಂದ್ರೆ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಅದೇನ್ ಏನಾದ್ರೂ ಸ್ವಲ್ಪ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರನ್ನ ಮುಗ್ಸಕ್ಕೆ ನೋಡುವಂತದ್ದು. ಇವ್ರನ್ನ ಎದುರಾಕೊಂಡು ನಾವು ಸಾಧಿಸ್ತೀವಿ ಅಂದ್ರೆ ಅದು ಆಗದೇ ಇರುವಂತ ಕೆಲಸ. ಯಾಕಂದ್ರೆ ಜಾತಕದಲ್ಲಿ 12ನೇ ಮನೆ ಇರುವಂತದ್ದು. ನಾನು ಡೊನಾಲ್ಡ್ ಟ್ರಂಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದೇ ನಮ್ಮ ಹಾರೋಸ್ಕೋಪ್ ಅಲ್ಲಿ ಹೆಂಗಿರುತ್ತೆ. ಈಗ ನಮ್ಮ ಹಾರೋಸ್ಕೋಪ್ ಅಲ್ಲಿ ಈ ರೀತಿ ಇರುತ್ತೆ. 12ನೇ ಮನೆ ಇರುತ್ತೆ, ಕುಜ ಇರುತ್ತೆ. ಹಿಂಗೆ ಅಂದ್ರೆ ಅವರ ವ್ಯಕ್ತಿತ್ವ ಯಾವಾಗ್ಲೂ ಸ್ವಲ್ಪ ರಫ್ನೆಸ್ ಇರುವಂತದ್ದು. ಹೇಳಿದ ಮಾತು ಕೇಳಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮಗ ಅಥವಾ ನಮ್ಮ ಮಗಳು ಹೇಳಿದ ಮಾತು ಕೇಳಲ್ಲ. ಅಟ್ಟು ಸ್ವಭಾವ, ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಬೇಡ ಅಂದ್ರೂ ಬಿಡಲ್ಲ. ಕೆಟ್ಟ ಚಟಗಳಿಗೆ ಅಡಿಕ್ಷನ್ಸ್ ಆಗುವಂಥದ್ದು. ನಾವ್ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳಲ್ಲ, ಅಟ್ಟು ಸ್ವಭಾವ. ಇಂಥ ಸಮಯದಲ್ಲಿ ನಾವು ಫ್ರೆಂಡ್ಲಿಯಾಗಿ ಮೂವ್ ಮಾಡಿ ಅವ್ರು ಏನು ಸಮಸ್ಯೆಗೆ ಸಿಗಾಕೊಂಡಿದ್ದಾರೆ ಅದರಿಂದ ನಾವು ಹೊರಗೆ ತರಬೇಕಾಗುತ್ತೆ. ಅದು ಪಾಸಿಟಿವ್ ಸೈಡ್ ಇದ್ರೆ ಇವರು ಏನೇ, ನಾನು ಆಗ್ಲೇ ಹೇಳ್ದಂಗೆ ಒಳ್ಳೊಳ್ಳೆ ಪೋಸ್ಟ್ಗಳು ಕೊಂಡೋಗ್ತಾರೆ, ಏನೇ ಸಮಸ್ಯೆ ಇದ್ರೂ ನಿಭಾಯಿಸ್ತಾರೆ. ಬಟ್ ನೆಗೆಟಿವ್ ಸೈಡ್ ಬಂದಾಗ ಇವರಿಂದನೇ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಮನೆಗಳಿಂದ. ಇದ್ರ ಜೊತೆಗೆ ಚಂದ್ರನು ಕೂಡ ಜಾತಕದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ನಾನು ಕಳೆದ ಸಂಚಿಕೆಯಲ್ಲೆಲ್ಲ ಹೇಳಿದ್ದೀನಿ ಕೇಮಾದ್ರುಮ ಯೋಗ ಅಂತ. ನೋಡಿ ಈ ನೋಡಿ 4ನೇ ಮನೆ ಚಂದ್ರನಿಂದ 5ನೇ ಮನೆಯಲ್ಲೂ ಯಾವ್ದು ಗ್ರಹ ಇಲ್ಲ, ಮತ್ತೆ 3ನೇ ಮನೆಯಲ್ಲೂ ಗ್ರಹ ಇಲ್ಲ. ಇವ್ರಿಗೇನಿದ್ರು ವೀಕ್ಷಣೆ ಅಷ್ಟೇ. ಸೂರ್ಯನಿಂದ ವೀಕ್ಷಣೆ, ಯಾವುದು ಚಂದ್ರ ಮತ್ತೆ ಹಿಂದೆ ಮುಂದೆ ಯಾವ್ದು ಗ್ರಹಗಳಿಲ್ಲ. ನಾವು ರಾಹು ಮತ್ತೆ ಕೇತುನ ಛಾಯಾಗ್ರಹಗಳು ಅಂತ ಕರಿತೀವಿ. ಇಲ್ಲಿ ವೀಕ್ಷಣೆ ಹಿಂದೆ ಮುಂದೆ ಕೂಡ ಯಾವ್ದು ಗ್ರಹಗಳಿಲ್ಲ. ಅಂತವ್ರು ಕೇಮಾದ್ರುಮ ಯೋಗ ಅಂತಾನೆ ಒಂದು ಎಪಿಸೋಡ್ ಮಾಡಿದ್ದೀನಿ. ಅಂತವ್ರು ಏನ್ ಮಾಡ್ತಾರೆ, ಸಡನ್ ಡಿಪ್ರೆಷನ್ಗೆ ಹೋಗುವಂಥದ್ದು, ಸೂಸೈಡ್ ಮಾಡ್ಕೊಳ್ಳುವಂಥದ್ದು. ಅದು ಕೂಡ ನೀಚ ಇರೋದ್ರಿಂದ ಇವ್ರು ಏನ್ ಡಿಸಿಷನ್ ತಗೊಳ್ತಾರೆ ಅದು ಅವ್ರಿಗೆ ಗೊತ್ತಿರಲ್ಲ. ತಲೆ ಇಲ್ಲದೆ ಡಿಸಿಷನ್ ತಗೊಳ್ತೀವಿ ಅಂತ ಹೇಳ್ತಿರಲ್ಲ, ಆ ಡಿಸಿಷನ್ ಕೆಲವೊಂದು ಸಲ ಇವರು ತಗೋಬಿಡ್ತಾರೆ. ಅದು ತಗೊಂಡು ತುಂಬಾ ನಷ್ಟ ಆದ್ಮೇಲೆ ಇವ್ರಿಗೆ ರಿಯಲೈಸು ಕೂಡ ಆಗಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವ್ರಿಗೇನಂದ್ರೆ ಇಂಥ ಜಾತಕದವ್ರು ಇದ್ದವ್ರಿಗೆ ಯಾರು ಒಬ್ರ ಜೊತೆಲಿ ಅವ್ರನ್ನ ಗೈಡ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾರಿಗೆ ಕೇಮಾದ್ರುಮ ಯೋಗ ಇರುತ್ತೆ ಅಂದ್ರೆ ಚಂದ್ರ ನೀಚ ಇದ್ದು ಹಿಂದೆ ಮುಂದೆ ಯಾವ್ದು ಗ್ರಹಗಳಿಲ್ಲದೆ ವೀಕ್ಷಣೆ ಕೂಡ ಇರಲ್ಲ ಅಂತವ್ರಿಗೆ ಕೇಮಾದ್ರುಮ ಯೋಗ ಅಂತ ಹೇಳ್ತಿರ್ತೀವಿ. ಸಡನ್ ಅವರು ಡಿಪ್ರೆಷನ್ ಆಗುವಂಥದ್ದು, ಸಡನ್ ಸೂಸೈಡ್ ಮಾಡ್ಕೊಬಿಡ್ತಾರೆ. ನೀವು ಬೇರೆ ಗ್ರಹಗಳು ಆ ರೀತಿ ನಿಮ್ಗೆ ಪ್ರಚೋದನೆ ಕೊಡಲ್ಲ. ಚಂದ್ರಗ್ರಹ ಹಂಗ್ ಮಾಡ್ಬಿಡುತ್ತೆ. ಇಮಿಡಿಯೇಟ್ ಡಿಸಿಷನ್ ತಗೊಳ್ಳೋದು, ಇಮಿಡಿಯೇಟ್ ಡಿಪ್ರೆಷನ್ ಆಗ್ಬಿಡೋದು, ಇಮಿಡಿಯೇಟ್ ಇನ್ನೊಬ್ರ ಜೊತೆ ಜಗಳ ಆಡ್ಬಿಡೋದು. ಏನಕ್ಕೆ ಮಾಡಿದೆ ಏನಕ್ಕೆ ಅಂತ ಗೊತ್ತಾಗಲ್ಲ. ಅದ್ರ ಜೊತೆ ಮೋಸ್ಟ್ ಡೇಂಜರು ಕೇತು ಗ್ರಹ ಇರುವಂಥದ್ದು. ಸೊ ಅದಕ್ಕೆ ಇವತ್ತು ನಾವು ಇಷ್ಟೊಂದು ಪ್ರಾಬ್ಲಮ್ಮು ಎಲ್ಲಾ ದೇಶಗಳು ಏನಕ್ಕೆ ಫೇಸ್ ಮಾಡ್ತಾ ಇದೆ ಅಂದ್ರೆ ಇವರ ಒಂದು ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಹಿಂಗ್ ಇರೋದ್ರಿಂದ ಯಾವುದೇ ರೀತಿ ಯಾರು ಏನೋ ಇದ್ ಮಾಡಕ್ಕಾಗಲ್ಲ, ಇವ್ರಿಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅಂತ ಸ್ಥಿತಿಲಿ ಎಲ್ಲಾ ದೇಶಗಳು ಇದ್ದಾರೆ. ಯಾಕಂದ್ರೆ ನನ್ಗೆ ಎಲ್ಲ ಗೊತ್ತು ಅಂತ. ಯಾಕಂದ್ರೆ ಬೇರೆ ಗ್ರಹಗಳೆಲ್ಲ ತುಂಬಾ ಪಾಸಿಟಿವ್ ಆಗಿದೆ. ಕೇತು ಗ್ರಹ ಬಂದು 4ನೇ ಮನೆಯಲ್ಲಿರುವಂಥದ್ದು, ಶುಕ್ರ 11ನೇ ಮನೆ ಲಾಭಸ್ಥಾನ, ಸೂರ್ಯ 10ನೇ ಮನೆ ಅವ್ರಿಗೆ ಒಳ್ಳೆ ಹೆಸರು ತಂದು ಕೊಡುತ್ತೆ. ಮತ್ತೆ ಚಂದ್ರ ಬಂದು 4ನೇ ಮನೆ ನೀಚ ಭಂಗ ರಾಜಯೋಗ ಆದ್ರೂ ಕೇತು ಜೊತೆ ನೀಚ ಇರೋದ್ರಿಂದ ಅವ್ರು ತಗೊಳ್ಳುವಂತ ಡಿಸಿಷನ್ ಸರಿ ಇಲ್ಲ. ಕುಜ ಬಂದು 12ನೇ ಮನೆ, ಕುಜ ದೋಷ ಅಂತ ಹೇಳ್ತೀನಿ, ವಿಪರೀತವಾದಂತ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ ಇರುವಂತದ್ದು. ರಾಹು ಕೂಡ 10ನೇ ಮನೆ ನೇಮ್ ಕೊಡುವಂಥದ್ದು. ಗುರು ಕೂಡ 2ನೇ ಮನೆ ಒಳ್ಳೆ ಲಾಭಸ್ಥಾನ, ಅವರು ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಇರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಶನಿ ಕೂಡ 11ನೇ ಮನೆ, ಬುಧ ಕೂಡ 11ನೇ ಮನೆ, ಎಲ್ಲ ಲಾಭಸ್ಥಾನ. 3 ಗ್ರಹ ಬುಧ, ಶನಿ ಮತ್ತೆ ಶುಕ್ರ ಗ್ರಹ 11ನೇ ಮನೆ, 3 ಗ್ರಹ 11ನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲಾ ತರನು ಲಾಭನು ಇವ್ರಿಗಿದ್ರು ಕೆಲವೊಂದು ಡಿಸಿಷನ್ ಇವ್ರು ತಗೊಳ್ಳುವಂಥದ್ದು ರಾಂಗ್ ಆಗಿರುವಂಥದ್ದು. ಇದು ಡೊನಾಲ್ಡ್ ಟ್ರಂಪ್ ಅನುಭವಿಸ್ತಿರುವಂಥದ್ದು. ನಮ್ಮ ಹಾರೋಸ್ಕೋಪ್ ನೋಡ್ಕೋಬೇಕಾಗಿರೋನು ಇದೇ ರೀತಿನೇ. ಚಂದ್ರ ಇಲ್ಲಿರುವಂಥದ್ದು ಡಿಗ್ರಿ ವೈಸ್ ಅಲ್ಲೇ ಇಲ್ಲಿ ಇದೆಯಾ, ಅಕಸ್ಮಾತ್ ಏನಾದ್ರು ಡಿಗ್ರಿ ವೈಸ್ ಅಲ್ಲಿ ಏನಾದ್ರು 5ನೇ ಮನೆಗೆ ಹೋಗಿದ್ರೆ, ಅಟ್ಲೀಸ್ಟ್ 3ನೇ ಮನೆಗೆ ಹೋಗಿದ್ರೆ ಅವರ ಮಾನಸಿಕ ಸ್ಥಿತಿ ಹಿಂಗಿರ್ತಿರ್ಲಿಲ್ಲ, ಅವ್ರು ತಗೊಳ್ಳುವಂತ ಡಿಸಿಷನ್ ಹಿಂಗಿರ್ತಿರ್ಲಿಲ್ಲ, ಕರೆಕ್ಟ್ ಡಿಸಿಷನ್ ತಗೊಳ್ತಿದ್ರು. ಎಷ್ಟೊಂದು ಜನ US ಪ್ರೆಸಿಡೆಂಟ್ ಆಗಿದ್ದಾರೆ, ಬಟ್ ಯಾರಿಗೂ ಯಾವಾಗ್ಲೂ ಇಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ಈಗ ಕೆಲವೊಂದು ಇವರ ಒಂದು ಹಾರೋಸ್ಕೋಪ್ ಇಂದ, ಇವರ ಒಂದು ನಡವಳಿಕೆಯಿಂದ ಇಡೀ ರಾಷ್ಟ್ರಕ್ಕೆ, ಇಡೀ ನಮ್ಮ ಪ್ರಪಂಚಕ್ಕೆ ಸಮಸ್ಯೆ ಆಗಿರುವಂಥದ್ದು. ಇವರ ಒಂದು ಜಾತಕ ವಿಶ್ಲೇಷಣೆ ಈ ರೀತಿ ಇರುವಂಥದ್ದು. ಇದೇ ಡೊನಾಲ್ಡ್ ಟ್ರಂಪ್ ಅವರ
ಒಂದು ಜಾತಕ ವಿಶ್ಲೇಷಣೆ ನೋಡಿ ಯಾವ್ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಯಾವುದೇ ರೀತಿಯ ಧರ್ಮ ಇರಲಿ, ಅವ್ರು ಯಾವುದೇ ಒಂದು ಜಾತಿ ಇರಲಿ, ಗ್ರಹಗಳು ಅಲ್ಲಲ್ಲಿ ಕುತ್ಕೊಂಡಾಗ ಬೇರೆ ಗ್ರಹಗಳು ಜೊತೆಲಿದ್ದಾಗ ಈ ರೀತಿ ಸಮಸ್ಯೆ ತಂದ್ಕೊಡುತ್ತೆ. ಈ ನಮ್ಮ ಹಾರೋಸ್ಕೋಪ್ ಅಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂತದ್ದು ಇದೆ. ದಶಾಭುಕ್ತಿ ಯಾವ್ದು ನಡೀತಾ ಇದೆ, ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ, ಗ್ರಹಗಳು ಅಲ್ಲಲ್ಲೇ ಇದೆಯಾ, ನೀಚವಾಗಿದೆಯಾ, ಅದ್ರ ಜೊತೆ ಯಾವ ಗ್ರಹ ಇದೆ, ನಮ್ಮ ದಶೆ ಏನ್ ನಡೀತಾ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಒಳ್ಳೆ ಎಜುಕೇಶನ್ ಎಲ್ಲ ತಗೊಂಡಿದ್ದಾರೆ, ಬಟ್ ಇವ್ರು ತಗೊಳ್ಳೋಂಥ ಡಿಸಿಷನ್ ಮಾತ್ರ ಕರೆಕ್ಟ್ ಇರಲ್ಲ. ಅದರಿಂದ ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ತಾ ಇರುತ್ತೆ. ಇದಿಷ್ಟು ಡೊನಾಲ್ಡ್ ಟ್ರಂಪ್ ಅವರ ವಿಚಾರ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನಲಲ್ಲಿ ದೋಷ ಕಾಟ ಅವೆಲ್ಲ ಏನೂ ಇರಲ್ಲ. ನಿಮ್ಗೆ ಏನಾದ್ರು ಕುಜ ದೋಷ ಇದೆಯಾ, ಅದು ಹಿಂಗೆ ಪಾಸಿಟಿವ್ ಆಗಿ ನಾವು ನೋಡ್ಬೇಕೇ ಹೊರತು ಅದು ನೆಗೆಟಿವ್ ಆಗಿರಲ್ಲ. ನೆಗೆಟಿವ್ ಆಗಿ ತಗೊಳ್ಳುವಂಥ ಡಿಸಿಷನ್ನು ಮತ್ತೆ ಬೇರೆ ಗ್ರಹಗಳಿಂದ ಆಗುವಂಥ ಸಮಸ್ಯೆಯಿಂದ ಆಗಿರುತ್ತೆ ಹೊರತು ಕುಜ ದೋಷನೇ ಬಂದು ನಿಮ್ಮ ಮದುವೆನೇ ಕಟ್ಸಲ್ಲ, ಕುಜ ದೋಷನೇ ಬಂದು ನಿಮ್ಗೆ ಡೈವರ್ಸ್ ಮಾಡಿಸಲ್ಲ, ಏನೂ ಇರಲ್ಲ. ನಮ್ಮ ಜಾತಕದಲ್ಲಿ ದಶಾಭುಕ್ತಿ ಏನ್ ನಡೀತಾ ಇದೆ ಅದ್ರ ಮೇಲೆ ನಮ್ಗೆ ರಿಕ್ವೈರ್ಮೆಂಟ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ನಿಮ್ಗೆ ರೀಚ್ ಆಗಿದೆ. ಥ್ಯಾಂಕ್ ಯು.